ಪಾಕಿಸ್ತಾನದ ಬುಡಕ್ಕೆ ಬಂದ ಇರಾನ್ ಯುದ್ಧ, ಸೌದಿಗೆ ಇರಾನ್ ಕ್ಷಿಪಣಿ, ಪಾಕಿಸ್ತಾನಕ್ಕೆ ನಡುಕ, ಪಾಕ್ಗೆ ಮುಳುವಾಗಲಿದೆಯೇ ಅರಬ್ ಒಪ್ಪಂದ. ಇರಾನ್, ಇಸ್ರೇಲ್, ಅಮೆರಿಕ ನಡುವೆ ನಡೆಯುತ್ತಿರುವ ಯುದ್ಧವೀಗ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡಿದೆ. ಇರಾನ್ ಮೇಲೆ ಇಸ್ರೇಲ್, ಅಮೆರಿಕ ಮುಗಿಬಿದ್ದಿದ್ದು, ಅಮೆರಿಕವಂತೂ ಬೆಂಕಿಯ ಕೆನ್ನಾಲಿಗೆಯನ್ನ ಉಗುಳುತ್ತಿದೆ. ಈ ನಡುವೆ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಲು ತನ್ನ ಮಿತ್ರ ರಾಷ್ಟ್ರಗಳಾದ ಕತಾರ್, ಕುವೈತ್, ಸೌದಿ ಅರೇಬಿಯಾ, ದುಬೈ ಮೊದಲಾದ ದೇಶಗಳಲ್ಲಿನ ತನ್ನ ನೆಲೆಯನ್ನು ಬಳಸಿಕೊಳ್ತಾ ಇದೆ. ಹೀಗಾಗಿ ಇರಾನ್ ಆ ದೇಶಗಳ ಅಮೆರಿಕ ನೆಲೆಗಳ ಮೇಲೆಯೇ ನೇರವಾಗಿ ದಾಳಿ ಮಾಡುತ್ತಾ ಇದೆ. ಸೌದಿ ಅರೇಬಿಯಾಕ್ಕೆ ಇರಾನ್ ಮಾಡಿದ ಒಂದು ಸೂಸೈಡ್ ಡ್ರೋನ್ ದಾಳಿಯು ಪಾಕಿಸ್ತಾನದ ನಿದ್ದೆಗೆಡಿಸಿದೆ. ಈ ಒಂದು ದಾಳಿ ಪಾಕಿಸ್ತಾನವನ್ನ ಯುದ್ಧ ಭೂಮಿಗೆ ಎಳೆದು ತರಬಹುದಾದ ಎಲ್ಲಾ ಲಕ್ಷಣಗಳು ದಟ್ಟವಾಗಿದೆ. ಇದಕ್ಕೆ ಪಾಕಿಸ್ತಾನವು ಸೌದಿ ಅರೇಬಿಯಾದೊಂದಿಗೆ ಮಾಡಿದ ಒಂದು ಒಪ್ಪಂದ ಕಾರಣವಾಗಿದೆ. 2025ರಲ್ಲಿ ಸೌದಿ ಅರೇಬಿಯಾದೊಂದಿಗೆ ಪಾಕಿಸ್ತಾನ ಒಪ್ಪಂದವನ್ನ ಮಾಡಿಕೊಂಡಿದ್ದು, ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನ ಈ ಎರಡರಲ್ಲಿ ಯಾವುದಾದರೂ ಒಂದು ದೇಶದ ಮೇಲೆ ಯಾವುದೇ ದಾಳಿ ನಡೆದರೂ ಎರಡೂ ದೇಶಗಳ ಮೇಲೆ ನಡೆದ ದಾಳಿ ಎಂದೇ ಪರಿಗಣಿಸಬೇಕು ಎನ್ನುವುದು ಒಪ್ಪಂದದ ಹೂರಣವಾಗಿತ್ತು. ಇರಾನ್ ಸೌದಿ ಅರೇಬಿಯಾ ಮೇಲೆ ದಾಳಿ ಮಾಡಿದ ಬಳಿಕ ಈ ಒಪ್ಪಂದ ಮುನ್ನೆಲೆಗೆ ಬಂದಿದ್ದು, ಪಾಕಿಸ್ತಾನಕ್ಕೆ ಒಪ್ಪಂದ ಪಾಲಿಸುವ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಪಾಕ್ ಮತ್ತು ಸೌದಿ ನಡುವಿನ SMDA ಒಪ್ಪಂದದಂತೆ ಪಾಕಿಸ್ತಾನವು ಸೌದಿ ಅರೇಬಿಯಾದ ರಕ್ಷಣೆಗಿಳಿದರೆ ಇರಾನ್ ದೇಶದ ಪ್ರತಿರೋಧ ಕಟ್ಟಿಕೊಳ್ಳಬೇಕಾಗುತ್ತದೆ. ಒಂದು ವೇಳೆ ಪಾಕ್ ಇರಾನ್ ಮೇಲೆ ದಾಳಿ ಮಾಡಿದರೆ ಇರಾನ್ ನೇರವಾಗಿ ಪಾಕಿಸ್ತಾನಕ್ಕೆ ದಾಳಿ ಮಾಡುವುದು ನಿಶ್ಚಿತ. ಇರಾನ್ ಎದುರಿಸುವಷ್ಟು ಸಾಮರ್ಥ್ಯ ಪಾಕಿಸ್ತಾನದ ಬಳಿಯೂ ಇಲ್ಲ. ಪಾಕಿಸ್ತಾನಕ್ಕೆ ಈಗ ಧರ್ಮ ಸಂಕಟ ಶುರುವಾಗಿದೆ. ಈಗಾಗಲೇ ಭಾರತದೊಂದಿಗೆ ಸೆಣಸಾಡಿ ಬಳಲಿ ಬೆಂದು ಹೋಗಿರುವ ಪಾಕಿಸ್ತಾನಕ್ಕೆ ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧ ಮತ್ತಷ್ಟು ಸಂಕಟ ತರಲಿದೆ.